ಸ್ವಲ್ಪ ಬಿಡೋದ ಸರ್. बोलो भारत माता की जय, बोलो भारत माता की भारतीय जनता पक्षದ ಜನಪರ ಹೋರಾಟಕ್ಕೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಸಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ, ನುಡಿಯಂತೆ ನಡೆಯದ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರಿಗೆ ಹಾಗೂ ಸಾರಿಗೆ ವ್ಯವಸ್ಥೆಗೆ ಬರೆ ಎಳೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ, बोलो भारत माता की, बोलो भारत माता की। हमने बोलो कि राज्य सरकार सिद्धरामಯ್ಯ की ಈ ನೇತೃತ್ವ ವಹಿಸಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರ ಮತ್ತು ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳು ಜನ ವಿರೋಧಿ, ರೈತ ವಿರೋಧಿ, ಮಹಿಳಾ ವಿರೋಧಿ, ಅಭಿವೃದ್ಧಿ ವಿರೋಧಿ, ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪಂಗಡ ಎಲ್ಲ ವಿರೋಧಿಗಳ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ. ಈ ಸರ್ಕಾರ ಜನರಿಗೆ ಸುಳ್ಳು ಹೇಳಿ ಮಕ್ಕಳು ಟೋಪಿ ಹಾಕಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಪೆಟ್ರೋಲ್ 1 ಲೀಟರ್ಗೆ 3 ರೂಪಾಯಿ, ಡೀಸೆಲ್ 1 ಲೀಟರ್ಗೆ 3.5 ರೂಪಾಯಿ ಬೆಲೆಯನ್ನು ಏರಿಸಿ ಮತ್ತು ಅಗತ್ಯ ವಸ್ತುಗಳು ಬೆಲೆ ಏರಿಕೆ, ಆಸ್ತಿಗಳ ತೆರಿಗೆ ನೋಂದಾವಣೆ ತೆರಿಗೆ ಏರಿಕೆ, ವಿದ್ಯುತ್ ದರ ಏರಿಕೆ, ಹಾಲಿಗೆ ಪ್ರೋತ್ಸಾಹಧನ ಕೊಡಬೇಕು. ಈ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಹೇಳಿಕೆ ನನ್ನ ಹತ್ರ ಈಗಲೂ ವಿಜಲ್ಸಿದೆ. ಅವರು ಹೇಳಿದ ಮಾತುಗಳು, ನಾವು ಅಧಿಕಾರಕ್ಕೆ ಬಂದರೆ ಪೆಟ್ರೋಲ್ ಡೀಸೆಲ್ ದರವನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಲ್ಲಿಸ್ತೀವಿ ಅಂತ ಹೇಳಿದ್ರು.
ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಆಡಿದಂಥ ಮಾತು ವೀಸಲ್ಸ್ ನಮ್ಮ ಹತ್ರ ಇದೆ. ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಇನಾಯುವ ಸೋತ ಮೇಲೆ 9 ಸ್ಥಾನಕ್ಕೆ ನಿಮ್ಮ ಪಕ್ಷ ತೃಪ್ತಿ ಕೊಡಬೇಕಾಯ್ತು. ಆದರೆ ಸೇಡಿನ ಭಾಗವಾಗಿ ರಾಜಕಾರಣ ಮಾಡಿ ಹೊರಟಿದ್ದೀರಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಪ್ರತಿಪಕ್ಷ ನಾಯಕರಾಗಿದ್ದಾಗ ವಿಧಾನಸಭೆ ಒಳಗೂ ಮತ್ತು ಹೊರಗೂ ಪೌರುಷದ ಮಾತುಗಳನ್ನು ಆಡಿದ್ರಿ. ಅದ್ರ ಹಿಂದೆ ನೀವು ಕೇವಲ ಪೆಟ್ರೋಲ್ ಡೀಸೆಲ್ ದರ ಅಷ್ಟೇ ಏರಿಸಿಲ್ಲ, ಇವತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಒಬ್ಬ ಬಡವ ಬಟ್ಟೆ ಖರೀದಿ ಮಾಡಬೇಕಂದ್ರೆ, ಒಬ್ಬ ಬಡವ ಹೋಟೆಲ್ಗೆ ಹೋಗಿ ಚಹಾ ಕುಡಿಬೇಕಂದ್ರೆ, ಒಬ್ಬ ಹೆಣ್ಣು ಮಗಳು ಬಟ್ಟೆ ಖರೀದಿ ಮಾಡಬೇಕಂದ್ರೆ, ಮಕ್ಕಳು ವಿದ್ಯಾಭ್ಯಾಸ ಇವತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಅನ್ನೋದು ಮರಿಬಾರ್ದು ಸಿದ್ದರಾಮಯ್ಯನವರೇ. ಯಾವುದೇ ಜನ ಇವತ್ತು ಆಸ್ತಿ ಖರೀದಿ ಮಾಡಿದ್ರೆ ನೋಂದಣಿ ಮಾಡಿಸಿದ್ರೆ ಜಾಸ್ತಿ ಆಗುತ್ತೆ, ಮೋಟಾರ್ ವಾಹನಗಳ ರಿಜಿಸ್ಟ್ರೇಷನ್ ಮಾಡೋಕೆ ಜಾಸ್ತಿ ಆಗುತ್ತೆ. ನಿಮ್ಮ ಸರ್ಕಾರ ವಚನಭ್ರಷ್ಟ ಸರ್ಕಾರ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಹಗರಣದಲ್ಲಿ ಮುಳುಗಿ ಹೋಗಿದೆ. ನಾನು ಸಿದ್ದರಾಮಯ್ಯ ಕೇಳಕ್ಕೆ ಇಚ್ಛಪಡ್ತೀನಿ, ಯಾಕೆ ಸಿದ್ದರಾಮಯ್ಯ ಸೇಡಿ ರಾಜಕಾರಣ ಮಾಡ್ತೀರಿ? ಕನ್ನಡಿಗರ ಅಪಮಾನ ಮಾಡ್ತೀರಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯಗಳ ಏನು ಅಧಿಕಾರದಲ್ಲಿದೆ ಆ ರಾಜ್ಯಗಳಲ್ಲಿ 100 ರೂಪಾಯಿ ಒಳಗೆ ಪೆಟ್ರೋಲ್ ದರ ಇದೆ. ನನ್ನ ಹತ್ರ ಅಂಕಿಅಂಶ ಇದೆ. ನೀವು ಅಧಿಕಾರಕ್ಕೆ ಬಂದ್ಮೇಲೆ ಅಗತ್ಯ ವಸ್ತುಗಳು ಎಲ್ಲ ದಿನದಿಂದ ಜಾಸ್ತಿ ಆಗ್ತದೆ. ದರವನ್ನು ಇಳಿಸಬೇಕು. ಇಲ್ಲದ ಇದ್ರೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಖಾಲಿ ಮಾಡಬೇಕು. ಖಾಲಿ ಮಾಡಿದ್ರೆ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.